ಕಮಲಕ್ಕ, ಯಾಕ ಕಮಲಕ್ಕ ಹಿಂಗದಿ? ಅಲ್ಲ ಇಲ್ಲಿಗನ ಬಂದು ನೀನು ಮಕ ಹಿಂಗೆ ಮಾಡ್ಕೊಂಡ್ರೆ ಹೆಂಗವ ಅಂತ ಬಾ ಒಳಗೊಂಬಾ. ಏನಲ್ಲೇ ನೀನು, ನಾವು ಅಲ್ಲೆಂದಂಗೆಲ್ಲ ಕರ್ಕೊಂಬಂದು ಅಲ್ಲಲೇ ಪೊಲೀಸ್ ಮೆಟ್ಲತ್ತಂಗೆ ಮಾಡ್ಬಿಟ್ಲ ನನ್ನ ಮಗಳು. ಈಗ ನಾವು ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ಬೇಕಾ? ಯವ್ವ ಏನಿದು, ನಾ ಯಾವತ್ತು ಕಂಡಿಲ್ಲ ಕೇಳಿಲ್ಲ ನೋಡಿಲ್ಲ. ಇವತ್ತು ನೋಡಿದ್ರೆ ನಾನಾ ಪೊಲೀಸ್ ಸ್ಟೇಷನಿಗೆ ಬರಂಗೆ ಆತಲ್ಲೇ. ನಮ್ಮ ಬ್ಯಾಡ್ ಅಂದ್ರೆ ನೀನು ಕೇಳವಲ್ಲಿ. ಕಮಲಕ್ಕ, ನೀನ ಈಟ ವಿಚಾರ ಮಾಡು. ನಿನ್ನ ಮಗಳು ಹೋಗಿ ಈಟು ದಿನ ಆಯ್ತು, ಒಂದು ವಾರ ಮೇಲೆ ಆಯ್ತು. ನಿನ್ನ ಮಗಳು ಎಲ್ಲೆದಳ ಏನು ಎತ್ತ ಇದು ಸ್ವಪ್ನ ಖಬರ ಐತೆ ನಿನಗೆ? ಮಗಳು ಓಡೋದ್ಲು ಮರ್ಯಾದೆ ತೆಗದ್ಲು ಅಂತ ಅಷ್ಟ ಸಿಟ್ಟಿಗೆದ್ದಿ ಇಲ್ಲ ಅಂತ ಹೇಳಲ್ಲ. ಅದು ಎಲ್ಲ ತಾಯಿ ತಂದೆಗೆ ಆಗಂತ ನೋವ ಇಲ್ಲಂತ ಹೇಳಂಗಿಲ್ಲ. ನಾನು ಏನು ಹುಡುಗ ಬುದ್ಧಿ ತಿಳಿಲಾರ್ದ ಏನೋ ಮಾಡ್ಯಾಳ. ಆ ಹುಡುಗ ಚಲೋ ಇಲ್ಲಂತ ನಿಮ್ಮ ಅಕ್ಕನ ಮಗಳ ಹೇಳಿದ್ಲಲ್ಲ. ಅಷ್ಟು ಗೊತ್ತಾದ ಮ್ಯಾಗು ನಿನ್ನ ಮಗಳಿಗೆ ಏನಾಗಲಿ ಅಂತ ಬಿಡ್ತೆ? ನೀನ ವಿಚಾರ ಮಾಡು. ನಿನ್ನ ಮಗಳ ಜೀವಕ್ಕೆ ಏನಾನ ಮಾಡಿದ್ರೆ ಏನು ಮಾಡ್ತಿ? ಅದೊಂದ ವಿಚಾರಕ್ಕೆ ನೋಡಲೆ ನಾನು ಇವಾಗ ಇಲ್ಲಿಗೆ ಬಂದಿದ್ದು ನಿನ್ನ ಕೂಡ. ನನ್ನ ಮಗಳಿಗೆ ಆಕಿ ಹೋಗ್ಯಾಳ, ಅಕ್ಕಿ ಮ್ಯಾಗ ಸಿಟ್ಟೈತಿಲ್ಲ ಅಂತ ಹೇಳಂಗಿಲ್ಲ ನಾನು. ಆದ್ರೆ ಯಾವಾಗ ರಾಧಾ ಹೇಳಿದ್ಲು ಆಗ್ಲಿಂದ ನನ್ನ ಮನಸ್ಸಿನಾಗ ಭಾಳ ನೋವು ಕಾಡಕತ್ತೈತಿ. ನನ್ನ ಮಗಳು ಏನಾದ್ಲು ಏನು ಎತ್ತ ಅಂತಂದು ಗಿಣಿ ಹೆಂಗೆ ಸಾಕಿ ಗಿಡಗನ್ ಕೂಡ ಓಡೋದ್ಲು. ಏನಾತ ಏನು ಬ್ಯಾಸ್ರ ಆಗ್ಬೇಡ ಕಮಲಕ್ಕ, ಅದಕ್ಕೆ ಹೇಳಿದ್ದು. ಆಮೇಲೆ ಅಯ್ಯೋ ಒಲಿ ಮುಂದೆ ಅಯ್ಯೋ ನನ್ನ ಹಣೆ ಬರ ಅಂದ್ರೆ ಬರುತ್ತಾನೆ ಹೇಳು. ಅದಕ್ಕೆ ಈಗ ಈ ಕಂಪ್ಲೇಂಟ್ ಕೊಡೋಣ, ಹುಡ್ಕತಾರ. ಈಗೇನವ ಈಗೆಲ್ಲ ಮುಂದುವರೆದೈತಿ. ಆಕಿ ಫೋನ್ ನಂಬರು ನಂಬರ್ ಎಲ್ಲ ಕೊಡೋಣ. ಫೋನ್ ಒಯ್ದಾಳಲ್ಲ, ನೋಡೋಣ. ಹುಡುಕಿ ಕೊಡ್ತಾರ. ಈ ವಿಚಾರ ಗೌಡ್ರಿಗೆ ಹೇಳೋದು ಬೇಡ ಅಂದು ಹೇಳಂಗಿಲ್ಲ. ಇಷ್ಟ ನಮ್ಮ ಮಧ್ಯೆ ಇರಲಿ. ಪೊಲೀಸ್ ಮುಂದೆಲ್ಲ ಹೇಳೋಣ ಬಾ. ಎಲ್ರಿಗೂ ನಮಸ್ಕಾರ ರೀ. ಮೊದಲನೇದಾಗಿ ಎಲ್ಲರಿಗೂ ನನ್ನ ಕಡೆಯಿಂದ ದಯವಿಟ್ಟು ಕ್ಷಮಿಸ್ಬಿಡ್ರಿ, ತಪ್ಪಾಯ್ತು. ಯಾಕಂದ್ರೆ ನಾನು ವೀಡಿಯೋಸ್ ಭಾಳ ಅಂದ್ರೆ ಕರೆಕ್ಟ್ ಹಾಕವಲ್ಲೇ ನನಗೆ ಗೊತ್ತೈತಿ. ಯಾಕಂದ್ರೆ ನನಗೆ ಸ್ವಲ್ಪ ಭಾಳ ಆರಾಮಿಲ್ದಂಗೆ ಆಗಿತ್ತು. ಅದಕ್ಕೆ ಸ್ವಲ್ಪ ವೀಡಿಯೋ ಹಾಕೋದ್ರಾಗ ಹೆಚ್ಚು ಕಮ್ಮಿ ಆಗೈತಿ. ಆದರೆ ಇನ್ಮೇಲೆ ನಿಜವಾಗ್ಲೂ ಹಂಗೆ ಆಗಲ್ರಿ. ಆಮೇಲೆ 200 ಮೇಲೆ ಸಬ್ಸ್ಕ್ರೈಬರ್ಸ್ ಆಗಿರಿ, ಎಷ್ಟು ಖುಷಿ ಆಗ್ತೈತಿ. ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡಿರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡ್ತೀರಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟು ದಿನ ಕರೆಕ್ಟಾಗಿ ಹಾಕಿಲ್ಲ, ಇನ್ನು ಕರೆಕ್ಟಾಗಿ ಖಂಡಿತವಾಗ್ಲೂ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡ್ರಿ. ಈ ವಿಡಿಯೋ ಯಾವುದಿದು, ಯಾಕೆ ಪೊಲೀಸ್ ಸ್ಟೇಷನಿಗೆ ಬಂದಾರ ಕಮಲಕ್ಕ ಗೌರಕ್ಕ ಅಂತ ಏನು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಹೇಳಕ್ಕೆ ಬಂದೀನಿ. ಇದು ಕಮಲಕ್ಕನ ಕತೆ ಅಂತ ಆವಾಗ ಹಾಕಿದ್ನಿ ರೀ ಪಾರ್ಟ್ಸ್. ಆ ಪಾರ್ಟ್ಸ್ನ ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯ ವಿಡಿಯೋದಾಗ ಇದ್ರ ಹಿಂದಿನ ಭಾಗನ ನಾನು ಟ್ಯಾಗ್ ಮಾಡಿರ್ತೀನಿ ನೋಡ್ರಿ. ಅದ್ರ ಕಂಟಿನ್ಯೂ ಇದೈತಿ. ಇದು ಒಂದು ಅದು ಒಂದು ಹಂಗೆ ಆಗ್ತಾ ಇರ್ತೀನಿ. ಯಾಕಂದರೆ ಇದನ್ನು ಭಾಳ ಇಷ್ಟಪಟ್ಟಿದ್ರು ಕೆಲವರು, ಅದಕ್ಕೆ ಇದು ಒಂದು ಪಾರ್ಟ್. ಅದು ಇವಾಗ ಏನು ಜೀವನ ಚಕ್ರ ಐತಲ್ಲ ಅದು ಒಂದು ಪಾರ್ಟ್. ಹಂಗೆ ದಿನ ಹಾಕ್ತಾ ಇರ್ತೀನಿ ನೋಡ್ರಿ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ದಿನ ಹಾಕೋದು ಜೀವನ ಚಕ್ರ. ಇದು ಕಮಲಕ್ಕನ ಕತೆ ಅಂತಂದೇಳಿ, ಕಮಲಕ್ಕನ ಮಗಳು ಓಡೋಗಿರ್ತಾಳ, ಓಡೋದ್ಮೇಲೆ ಏನಾಗುತ್ತಾ ಅಂತ ಹೇಳಿ ಇದು ಮುಂದಿನ ಭಾಗ ಮುಂದುವರೆದಿದ್ದು. ನಿಮಗೆ ಈ ವಿಡಿಯೋದ ಕೊನೆದಾಗ ನಾನು ಟ್ಯಾಗ್ ಮಾಡಿರ್ತೀನಿ, ನೋಡ್ಕೊಂಬರ್ರಿ. ಮುಂದಿನ ಕತೆ ಏನಾಗುತ್ತೆ ಅಂತ ನೋಡ್ರಿ. ಹಿಂಗೆ ಸಪೋರ್ಟ್ ಮಾಡಿರಿ. ಇಷ್ಟು ದಿನ ವೀಡಿಯೋ ಹಾಕೋದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ರಿ. ಇನ್ಮೇಲೆ ಕರೆಕ್ಟಾಗಿ ವೀಡಿಯೋಸ್ ಬರ್ತಾವೆ. ಬಾ ಕಮಲಕ್ಕ, ಬಾ ಒಳಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಬಾವ. ಕಮಲಕ್ಕ ನಡಿ ಮಾತಾಡೋಣ, ಮೇಡಮ್ ಅವ್ರು ಕುಂತಾರ. ಇವ ಏನು ಮಾತಾಡ್ಬೇಕ್ರಿ? ನೀನ ಮಾತಾಡ. ನಮಸ್ಕಾರ ರೀ ಮೇಡಮರ. ನಮಸ್ಕಾರ. ಏನಾಗಬೇಕಿತ್ತು ಮೇಡಮರ? ಅದು ಸಾಹೇಬ್ರಿಲ್ಲನ್ರಿ? ಇಲ್ಲಮ್ಮ, ಅವರು ರೌಂಡ್ಸಿಗೆ ಹೋಗಿದ್ದಾರೆ. ಏನಾದರೂ ಇದ್ದರೆ ನನ್ನ ಹತ್ರನೇ ಹೇಳಿ, ಸರ್ ಬಂದಮೇಲೆ ಹೇಳ್ತೀನಿ. ಇಲ್ಲಾಂದರೆ ಅಲ್ಲಿ ಹೊರಗಡೆ ಕುತ್ಕೊಂಡಿರಿ, ವೇಟ್ ಮಾಡ್ತೀರಿ. ಸರ್ ಬಂದಮೇಲೆ ಕರಿತೀನಿ. ಅದು ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು ರೀ ಮೇಡಮ್. ಕಂಪ್ಲೇಂಟಾ? ಸರ್ ಇಲ್ಲೇ ಕಂಪ್ಲೇಂಟ್ ಬರ್ಕೊಟ್ಟು ಹೋಗ್ರಿ, ನಾನು ಸರ್ ಬಂದಮೇಲೆ ಹೇಳ್ತೀನಿ. ಹೌದನ್ರಿ? ಹಂಗಾರೆ ಇಲ್ಲೇ ಬರ್ಕೊಟ್ಟೋತೀವಿ. ಸಾಹೇಬ್ರು ಬಂದಮ್ಯಾಗ ಹೇಳ್ರಿ, ನಾವು ಮತ್ತೆ ನಾಳೆ ಬರ್ತೀವಿ. ಅದು ನಮ್ಮ ಹುಡುಗಿ ಒಬ್ಬಾಕಿ 3 ದಿನ ಆತ್ರಿ ಓಡೋಗ್ಯಾಳ, ಯಾರನ್ನ ಲವ್ ಮಾಡಿ. ಆದ್ರೆ ಆಕಿ ಗೊತ್ತಿರೋಕ್ಕೆ ಒಬ್ಬಾಕಿ ಗೆಳತಿ ಅಂದ್ಲು, ಆ ಹುಡುಗ ಅಷ್ಟು ಸರಿ ಇಲ್ಲ ಅಂತೇಳಿ. ನಮಗೆ ಅದಕ್ಕೆ ಬುಗುಲು ಬಂದು ಕಂಪ್ಲೇಂಟ್ ಕೊಡಕ್ಕೆ ಬಂದೀವಿ. ಅದಕ್ಕೆ ಸ್ವಲ್ಪ
ಹೌದಾ 3 ದಿನ ಆಯಿತಾ? ಇವಾಗ ಬಂದಿರಲ್ಲ ಮ್ಯಾಮ್ ಮತ್ತೆ ನೀವು? ಸರಿ ಆಯಿತು. ಹೆಸರು ಎಲ್ಲ ಹೇಳ್ರಿ. ಕಂಪ್ಲೇಂಟ್ ಬರೀತ್ರಿ ನಾನು ಬರ್ಕೊಳ್ಳ? ಸರಿ ನೀವು ಹೇಳ್ರಿ ನಾನು ಬರ್ಕೊಂತೀನಿ. ಸಾಹೇಬ್ರು ಬಂದಾಗ ನಿಮಗೆ ಫೋನ್ ಮಾಡ್ತೀನಿ ಅಂತ ಅವಾಗ ಬಂದು ಮಾತಾಡ್ರಿ. ಇಲ್ಲ ಕಾಯ್ತೀನಿ ಅಂದ್ರೆ ಕಾಯ್ರಿ. ಇಲ್ರಿ ಮೇಡಮರ, ನಾವು ಹೊತ್ತಾಗತ್ತೆ ಮತ್ತೆ ವಾಪಸ್ ಬಸ್ಸಿಗೆ ಹೋಗ್ಬೇಕ್ರಿ, ಕಾಯೋಕ್ಕಾಗಲ್ಲ. ಮತ್ತು ನಾಳೆ ಬರ್ತೀವಿ ರೀ. ಕಂಪ್ಲೇಂಟ್ ಅಂದ ತಗೋರಿ. ಇಷ್ಟು ಹಾಕಿ ಡೀಟೇಲ್ಸ್ ರೀ. ನಾವು ನಾಳೆ ಮತ್ತೆ ಬರ್ತೀವಿ. ಹೌದಾ ಆಯ್ತಮ್ಮ, ಎಲ್ಲ ಬರ್ಕಂದೀನಿ. ನಿಮ್ಮ ಫೋನ್ ನಂಬರ್ ಕೊಟ್ಟಿರಲ್ಲ. ಸರಿ ಆಯಿತು. ನಾಳೆ ಬರ್ರಿ, ಹಂಗಂದ್ರೆ ಬೆಳಗ್ಗೆ ಬೇಗ ಬರ್ರಿ, ಸಾಹೇಬ್ರು ಇರ್ತಾರೆ. ಆಯ್ತು ರೀ ಮೇಡಮರ, ನಿಮ್ಮಿಂದ ಉಪಕಾರ ಆಯ್ತು. ನಾವು ಇನ್ನು ಬರ್ತೀವಿ ರೀ. ಬಾ ಕಮಲಕ್ಕ. ಇವ್ರು ಹುಡುಕಿ ಕೊಡ್ತಾರಂತೆ ಗೌರಿ. ಹುಡುಕಿ ಕೊಡ್ತಾರ ಬಾ ಕಮಲಕ್ಕ. ಸಪ್ಪ ಬಿಸಿಲು ಎಂತ ಪರೀತಿ ಅವನು. ಕಂಪ್ಲಿ ಕದಾಕೈತಲ್ಲ ನಮ್ಮನೆ. ಎಲ್ಲಿ ಹೋಗಿರಿ ಇವರು? ಅಯ್ಯಲ್ಲೇ ಗೌರಿ, ಆಗಲೇ ಗೌಡ್ರು ಬಂದ್ಬಿಟ್ಟಾರ್ಲಿ. ಯವ್ವ, ಈಗ ಎಲ್ಲಿಗೆ ಹೋಗಿದ್ರಿ, ಏನು ಎತ್ತ ಎಲ್ಲ ಕೇಳ್ತಾರ, ಏನು ಮಾಡೋದ? ಕಂಬ್ಳಿ ಇದ್ದಿಲ್ಲಲ್ಲ, ಎಲ್ಲಿ ಹೋಗಿದ್ರಿ? ಗೌರಕ್ಕ ನೀವು ಎಲ್ಲಿ ಹೋಗಿದ್ರಿ? ಅದು ಏನಿಲ್ಲ ಗೌಡ್ರ, ಅದೇನಂದ್ರ ಅದು ಕಮಲಕ್ಕ ಭಾಳ ಬೇಸರ ಮಾಡ್ಕೊಂಡಿದ್ಲಲ್ಲ, ಅದಕ್ಕೆ ಇಲ್ಲ ಅಡ್ಡಾಡ್ಕೊಂಬರಕ್ಕೆ ಹೋಗಿದ್ವಿ. ಅದಕ್ಕೆ ಯಾಕೆ ಬೇಸರ ಮಾಡ್ಕೊಂಡು ಕುಂತೀನಿ ನೀನು ಇನ್ನೂ ಮರ್ತಿಲ್ಲ ನಾಕಿನ? ನಮ್ಮ ಪಾಲಿಗೆ ಯಾವ ಮಗಳಿಲ್ಲ ಯಾರು ಇಲ್ಲ ಅನ್ಕೊಂಡು ಸುಮ್ಮನಿರು. ನೋಡು, ಮತ್ತೆ ಮತ್ತೆ ಅಕ್ಕಿದ ಚಿಂತೆ ಮಾಡಿದ್ರೆ ಉಪಯೋಗ ಆಗಂಗಿಲ್ಲ. ಇಲ್ಲ ಅಡ್ಡಾಡ್ಕೊಂಬರಕ್ಕೆ ಹೋಗಿದ್ರೆ ಮತ್ತೆ ಬಸ್ ಹಿಡಿದು ಬಂದ್ರಲ್ಲಿ, 1 ಗಂಟೆ ಬಸ್. ಹ್ಞೂ ಅದೇ ಬಸ್ ಇಳಿದು ಬಂದಿ ಅಂದ್ರೆ ಅದು ಇದು ಪ್ಯಾಟಿಗೆ ಹೋಗಿದ್ವಿ ಗೌಡ್ರ, ಪ್ಯಾಟಿಗೆ ಹೋಗಿದ್ವಿ. ಒಂದು ಸ್ವಲ್ಪ ನಮ್ದು ತರಕಾರಿ ಶಂತಿ ಗಿಂತಿ ತಗೊಳದಿತ್ತ. ಕಮಲಕ್ಕ ಬೇಸರ ಆಗೈತೆ ಅಂದ್ಲ, ಬಾಂಗಾರ ಹೋಗಿ ಬರಮ್ ನಾನು ಬೇಕಾಗೇನೆ ಅಂತಂದು ಕರ್ಕೊಂಡು ಹೋಗಿ ಬಂದ್ವಿ. ಹೌದೇನ್ರಿ? ಆಯ್ತು ಬಿಡ್ರಿ, ಏನೋ ಒಟ್ಟ ನಿಮ್ಮ ಕೂಡ ಅಡ್ಡಾಡ್ಕೊಂತಿದ್ರೆ ಸಾಕು. ಸರಿ ಸರಿ, ನನಗೆ ಬಿಸಿಲು ಜಗ್ಗಿಗೈತಿ, ನನ್ನ ಪಾರ್ಕಿಂಗ್ ಮಾಡಿ ಕೊಡಪ್ಪ. ನೀವು ಬಿಸಿಲಾಗ ಬಂದ್ರಿ ಈಗ ಕುಡಿಯಂತ್ರಿ, ಬರ್ರಿ ಗೊರಕ್ಕಾರ. ಬರ್ತೀವಿ. ಅಲ್ಲ ಗೌರಿ, ಪ್ಯಾಟಿಗೆ ಹೋಗಿದ್ವಿ ನಾವು, ಕಷ್ಟ ಆಗ್ತದಲ್ಲ ಕತ್ತಿ. ಬೇರೆ ಎಲ್ಲನೂ ಹೋಗಿದ್ರೆ ನಿನಗೆ ಯಾಕೆ ಬೇಕಲ್ಲ ಅದು? ನಾವು ಬೇರೆ ಹೋಗಿದ್ರು ನಿನಗೆ ಯಾಕೆ ಬೇಕು? ನಿನ್ನ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಬಾರ್ದ? ಹಾಂ ಹಂಗ ಕೇಳಿದ್ ನಿಮ್ದು ಅದೇ ಕಡಬಾರ ನೀವೇ ಬರ್ತಿ. ಕಮಲಕ್ಕ, ನೀನು ಹಿಂಗೆ ಸಪ್ಪಗಿರ್ಬೇಡ, ತಲೆ ಮ್ಯಾಗ ಆಕಾಶ ಬಿದ್ದಿರಂಗ. ಈಗ ಹೋಗು, ನಾನು ಮನೆಗೆ ಹೋಗ್ತೀನಿ, ಭಾಳ ತಾತು. ನಾಳೆ ದೌಡ ಹೋಗ್ಬೇಕು ಏನು. ಎಲ್ಲೇನ ಗುಡಿಗೆ ಹೋಗಿ ಬರ್ತೀವಿ ಅಂತೇಳಿ ಬಂದ್ಬಿಡು, ಹೋಗಿ ವಿಚಾರಿಸ್ಕೊಂಬರೋಣ ಆತಾ?